व्यासाय भवनाशाय श्रेषाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। भवति दुर्भावादीडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मानसे च। तपो विद्याविरक्त्यादिसद्गुणोगाकरानहं वादिराजगुरून् वन्दे हयग्रीवपदाश्रयान्। मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भसतां नोर्दम्भरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदुष्टार्थसिद्धये। दुर्वादिध्वान्तरवे वैष्णवेन्दीवरेन्धवे श्रीराघवेन्द्रगुरवे नमो अत्यन्तदयालवे। ब्रह्मचर्य हरिप्रीतिसविद्यावादशालिनः इष्टदां कष्टहस्त्रेन्नः विद्यामान्यान् मुनीन् नमः। श्रीगुरुभ्यो नमः। हरिः ಓಂ. ಹಿಂದಿನ ಪದ್ಯದಲ್ಲಿ ಭಗವಂತನ ವ್ಯವಸ್ಥೆಯಲ್ಲಿ ಭಗವಂತನಿಗೆ ಯಾವ ಕಾಲದಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ವೃದ್ಧಿ ಹ್ರಾಸ ಇತ್ಯಾದಿಗಳು ಭಗವಂತನಿಗಾಗೋದಿಲ್ಲ. ಎಲ್ಲ ಕಾಲದಲ್ಲೂ ಕೂಡ ಭಗವಂತ ಒಂದೇ ರೀತಿಯಾಗಿರ್ತಾನೆ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿ, ಅದಾದ ಮೇಲೆ ಒಂದು ಪ್ರಸಿದ್ಧವಾದಂತಹ ಶ್ರುತಿ, ಆ ಶ್ರುತಿಯ ಅರ್ಥವನ್ನು ಜಗನ್ನಾಥದಾಸರು ತೇರಿಸಿಕೊಡ್ತಾ ಇದ್ದಾರೆ. ಆ ಪ್ರಸಿದ್ಧವಾದಂತಹ ಶ್ರುತಿ ಯಾವುದು ಅಂತ ಕೇಳಿದರೆ, ದ್ವಾಸೋ ವರ್ಣಾಸ್ಸಯುಜಾಸ್ ಸಖಾಯಾಃ ಸಮಾನಂ ವೃಕ್ಷಂ ವರೇಯಶ್ವಜಾತೆ ತಯೋರನ್ಯಪಿಪ್ಪಲಂ ಸ್ವಾದತ್ತಿ ಅನಷ್ಟನ್ನನ್ಯೋ ಅಪಿಚಾಕಶೀತಿ. ಅಥರ್ವಣೋಪನಿಷತ್ತಿನ ಮಂತ್ರವನ್ನು ಈ ಏನು ದ್ವಾಸೋಪರ್ಣ ಎಂಬಂತಹ ಮಂತ್ರ, ಅದರ ಅರ್ಥವನ್ನು ಇಲ್ಲಿ ಆ ಶ್ರುತಿಯ ಅರ್ಥವನ್ನು ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ದೇಹವೃಕ್ಷದೊಳೆರಡು ಪಕ್ಷಿಗಳು ಇಹವೆಂದಿಗೂ ಬಿಡದೆ ಪರಮ ಸ್ನೇಹದಿಂದಲೇ ಕರ್ಮಜ ಫಲಗಳುಂಬ ಜೀವ ಖಗ ಶ್ರೀಹರಿಯು ತಾ ಸಾರಭೋಕ್ತನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹಕೀವ ವಿಶಿಷ್ಟ ಪಾಪವ ಲೇಷ ಎಲ್ಲೈಗೆ. ಭಗವಂತನ ಸಾಮರ್ಥ್ಯದ ವಿಚಾರವನ್ನು ದಾಸರು ಏನು ದ್ವಾಸೋಪರ್ಣ ಸಯುಜಾ ಸಖಾಯ ಎಂಬಂತಹ ಮಂತ್ರ ಹೇಳುತ್ತದೆ, ಅದರ ವಿಚಾರವನ್ನು ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೇಹ, ಆ ದೇಹ ಎಂಬಂತಹ ಒಂದು ವೃಕ್ಷದಲ್ಲಿ ಎರಡು ಪಕ್ಷಿಗಳು ಯಾವುದು ಅಂತ ಕೇಳಿದ್ರೆ, ಅದರಲ್ಲಿ ಒಂದು ಕರ್ಮಫಲವನ್ನು ತಿನ್ನುವಂತಹ ಒಂದು ಹಕ್ಕಿ, ಇನ್ನೊಂದು ಕರ್ಮಫಲವನ್ನು ಯಾವುದೇ ರೀತಿಯಾಗಿಯೂ ಕೂಡ ಮುಟ್ಟದೇ ಇರತಕ್ಕಂತಹ ಕೇವಲ ಸಾರಭೋಕ್ತೃವಾಗಿರತಕ್ಕಂತಹ ಪಕ್ಷಿ ಭಗವಂತ. ಹೀಗೆ ಆ ಎರಡು ಪಕ್ಷಿಗಳು ಇದೆ. ಅದು ಪರಮಪ್ರೀತಿ ಎಂದಾಗಿ ಕರ್ಮಜ ಫಲ ಅದನ್ನು ಫಲಗಳನ್ನು ಬಿಡದೆ ಆ ಜೀವ ತಿಂತಾ ಇರ್ತಾನೆ. ಇನ್ನು ಕೇವಲ ಸಾರಭೋಕ್ತೃ ಆಗಿರತಕ್ಕಂತಹ ಭಗವಂತ ತಾನು ಇರ್ತಾನೆ. ಅದರಲ್ಲಿ ಆ ಸಾರಭೋಕ್ತೃವಾಗಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಯಾರು ಭಗವಂತನಿಗೆ ದ್ರೋಹವನ್ನು ಮಾಡ್ತಾರೆ, ಭಗವಂತನನ್ನು ವಿಪರೀತವಾಗಿ ವಿಶೇಷ ಅಂದರೆ ಯಾವ ರೀತಿಯಾಗಿ ಭಗವಂತನನ್ನು ತಿಳ್ಕೊಳ್ಳಬೇಕೋ ಅದಕ್ಕಿಂತ ಭಿನ್ನವಾಗಿ, ಅದಕ್ಕಿಂತ ವಿಪರೀತವಾಗಿ ತಿಳ್ಕೊಳ್ಳತಕ್ಕಂತಹ ಕಲ್ಯಾದಿ ಜೀವರಾಶಿಗಳಿಗೆ ಆ ಎಲ್ಲ ಪಾಪಗಳನ್ನು ಕೂಡ ಭಗವಂತ ನೀಡ್ತಾನೆ. ಹೀಗೆ
ಇದಕ್ಕೆ ವಿಷ್ಣು ರಹಸ್ಯದ ಅಂತನ್ನ ಹೇಳ್ತಾರೆ. ದೇಹವೃಕ್ಷೇ ಸಮಾಸೀನವು ಸಖಾಯವು ಪಕ್ಷಿಣವು ಚಿರಂ. ಎರಡು ಪಕ್ಷಿಗಳು ಅದು ದೇಹದಲ್ಲಿ ಉಂಟು, ಅದು ಸಖ. ಅದೇನಾಗಿದೆ? ತಯೋರ್ಮಧ್ಯೇತುಯೋ ಜ್ಯಾಯಾನ್. ಅದರಲ್ಲಿ ಒಂದು ಪಕ್ಷಿ ಏನಾಗಿದೆ ಕೇಳಿದ್ರೆ ಸ್ವಾದ್ವೇವ ಪಿಪ್ಪಲಂ, ಅದು ಫಲವನ್ನು ತಿಂತಾ ಉಂಟು. ಸ್ವಾದು ಏವ ಪಿಪ್ಪಲಂ ಇತಿ ಪ್ರಾಹಶ್ರುತಿ. ಸಾಕ್ಷಾತ್ ಈ ರೀತಿಯಾಗಿ ಆ ಶ್ರುತಿ ಏನು ಹೇಳ್ತಾ ಉಂಟು? ಸಾರಭೋಕ್ತ ಹರಿಹಿ, ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಸಾರಭೋಕ್ತೃ, ಕೇವಲ ಸಾರವನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಪಾಪಕರ್ಮ ವಿಭಾಗಸ್ತು ತತ್ತದ್ದೈತ್ಯೇಷು ಭಾಗಶಃ. ಅದರಲ್ಲಿರತಕ್ಕಂತಹ ಏನು ಆ ಪಾಪ ಭಾಗಗಳಿದೆ ಅದನ್ನು ಆ ಕಲ್ಯಾದಿ ಜೀವರಾಶಿಗಳಿಗೆ ಭಗವಂತ ಅದನ್ನು ನೀಡುತ್ತಾನೆ ಅಂತ ಹೇಳ್ತಾರೆ. ತತ್ತದ್ದೈತ್ಯೇಷು ತತ್ಪಾಪಂ ತದ್ಭಾಗಿ ಕದರೇವಹಿ. ಅದನ್ನು ಕಲ್ಯಾದಿ ಜೀವರಾಶಿಗಳಿಗೆ ಭಗವಂತ ಅದನ್ನು ಹಂಚಿಬಿಡ್ತಾನೆ ಅಂತ ಹೇಳ್ತಾರೆ. ಇದು ಭಾಗವತದಲ್ಲಿಯೂ ಕೂಡ ಇದರ ವಿಚಾರ ಬರ್ತದೆ. ಭಾಗವತ ಹೇಳುವಂತಹದ್ದು ಸುಪರ್ಣಾವೇತೋ ಸದೃಶೌ ಸಖಾಯೋ ಯದೃಚ್ಛಯೇತೋ ಕೃತನೀಢೌ ಚ ವೃಕ್ಷೇ ಏಕಸ್ತಯೋ ಕಾಲ್ದಿ ಪಿಪ್ಪಲಾನ್ನಂ ಅನ್ಯೋ ನಿರನ್ನೋಮಿ ಬಲೇನ ಭೂಯಾನ್. ಅನ್ಯ ಇನ್ನೊಂದು ಯಾವ ಪಕ್ಷಿ ಇದೆ ಅದು ಅನ್ನಃ ನಿರನ್ನಃ, ಅದು ಯಾವುದೇ ರೀತಿಯಾಗಿ ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಸ್ವೀಕಾರ ಮಾಡದೇ ಇದ್ದರೂ ಕೂಡ ಆ ಪಕ್ಷಿ ಮಾತ್ರ ಅದು ಆನಂದವಾಗಿ ಉಂಟು ಅಂತ ಹೇಳ್ತಾರೆ. ಅನ್ಯ ನಿರನ್ನೋಪಿ ಭೂಯಾನ್ ಬಲೇನ ಭೂಯಾನ್, ಅದು ಬಲದಿಂದ ಬಲಿಷ್ಠವಾಗಿ ಉಂಟು ಅಂತ ಹೇಳ್ತಾರೆ. ಆತ್ಮಾನಮನ್ಯಂ ಚ ಸವೇದ ವಿದ್ವಾನ್ ಅವಿಪ್ಪಲಾದೋ ನದು ವಿಪ್ಪಲಾದ ಯೋ ವಿದ್ಯೆಯಾಯುಕ್ ಸನಿತ್ಯಬದ್ಧ ವಿದ್ಯಾಮಯೋ ಯತು ಸನಿತ್ಯಯುಕ್ತ. ಯಾರಿಗೆ ಜ್ಞಾನ ಇದೆ ಅವನು ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ, ಯಾರಿಗೆ ಜ್ಞಾನವಿಲ್ಲ ಅವನು ಇದೇ ಬಂಧನದಲ್ಲಿ ಮತ್ತೆ ಮತ್ತೆ ಪುನಃ ಬಂಧಿತನಾಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ಶ್ರುತಿಯ ಅರ್ಥ ಏನು, ದ್ವಾಸೋಪರಣ ಎಂಬಂತಹ ಶ್ರುತಿಯ ಅರ್ಥವನ್ನು ಈ ರೀತಿಯಾಗಿ ಅದನ್ನು ಸ್ಪಷ್ಟಪಡಿಸುತ್ತಾರೆ. ಇದರಲ್ಲಿ ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹ ಕೀವ, ಆ ಎಲ್ಲ ಪಾಪಗಳನ್ನು ಕಲ್ಯಾದಿ ದೈತ್ಯರಿಗೆ ಅದನ್ನು ನೀಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಒಳ್ಳೆಯ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾರೆ. ದ್ವಾದಶಸ್ತೋತ್ರದಲ್ಲಿ ನಚಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತೀಶಮಚಿತ್ತನು ತದ್ಧಿಯತಃ ಚಿದತಿತ್ತನು ಸರ್ವಮಸೌತು ಹರಿ ಯಮಯೇದಿತಿ ವೈದಿಕಮಸ್ತಿ ವಚಃ. ನಚ ಕರ್ಮ ವಿಮಾಮಲ, ಭಗವಂತನಿಗೆ ಕರ್ಮ ಆಮಲ ಇದ್ಯಾವುದೂ ಕೂಡ ಭಗವಂತನಿಗೆ ಅದರ ಅಂಟು ಇಲ್ಲವೇ ಇಲ್ಲ. ತಾನು ಸ್ವಾಭಾವಿಕವಾಗಿ ಕರ್ಮ ಏನಾಗಿದ್ರೆ ಅಂತ ಕೇಳಿದರೆ ಅದು ಜಡ. ಆ ಜಡವಾಗಿರತಕ್ಕಂತಹ ಕರ್ಮ ಅದರಲ್ಲಿ ಸ್ವಾಭಾವಿಕವಾಗಿ ಫಲವನ್ನು ನೀಡುವಂತಹ ಸಾಮರ್ಥ್ಯ ಕರ್ಮಕ್ಕಿಲ್ಲ. ಆದರೂ ಕೂಡ ಆ ಕರ್ಮ ಫಲವನ್ನು ಕೊಡುವಂತಹ ಬಗೆ ಹೇಗೆ ಅಂತ ಕೇಳಿದರೆ ಫಲಮತ ಉಪಪತ್ತೇ. ಇದಕ್ಕೆ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಬ್ರಹ್ಮಸೂತ್ರದಲ್ಲಿ ಆ ಸ್ವಯಂ ಫಲದಾಯಕನಾಗಿರತಕ್ಕಂತಹ ಭಗವಂತ ಅದರಲ್ಲಿ ಕರ್ಮದ ಫಲವನ್ನು ನೀಡುವಂತಹದ್ದು. ವಾಸ್ತವಿಕವಾಗಿ ಕರ್ಮದಲ್ಲಿ ಫಲವನ್ನು ನೀಡುವಿಕೆ, ಫಲವನ್ನು ನೀಡದೇ ಇರುವಿಕೆ ಎಂಬಂತಹ ವ್ಯವಸ್ಥೆ ಇಲ್ಲ. ಮತ್ತು ಫಲವನ್ನು ಕೊಡುವಿಕೆ ಅದು ಯಾರ ಧರ್ಮ ಅಂತ ಕೇಳಿದರೆ ಭಗವಂತ ಆ ಕರ್ಮದಲ್ಲಿ ಕರ್ಮ ನಿಯಾಮಕನಾಗಿ ಕರ್ಮಕ್ಕೆ ಸರಿಯಾಗಿರತಕ್ಕಂತಹ ಫಲವನ್ನು ತಾನು ನೀಡುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇದನ್ನು ಯಥಾರ್ಥವಾಗಿ ಇದರ ಅಂಶವನ್ನು ನಾವು ತಿಳ್ಕೊಳ್ಳಬೇಕು. ಕರ್ಮದ ಫಲವನ್ನು ಅನುಭವಿಸುವವನಿಗೆ ಜೀವನಿಗೇನೆ ಎಲ್ಲ ರೀತಿಯಾಗಿರತಕ್ಕಂತಹ ಸುಖ ದುಃಖಾದಿಗಳು, ಅದರ ಸಾರಭೋಕ್ತೃವಾಗಿರತಕ್ಕಂತಹ ಭಗವಂತನಿಗೆ
ಯಾವ ಕಾಲಕ್ಕೂ ಕೂಡ ಅವನಿಗೆ ಒಂದಷ್ಟು ಕೂಡ ಅವನಿಗೆ ಆ ಏನು ಅದರ ಅಂಶವಾಗಲಿ ಅದರ ದುಃಖಾದಿಗಳಾಗಲಿ ಅದನ್ನು ಅನುಭವಿಸಲಿಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ತಾನು ಮಾತ್ರ ಸ್ವಾಭಾವಿಕವಾಗಿ ನಿರ್ದಿಷ್ಟವಾಗಿ ತಾನಿರ್ತಾನೆ ಎಂಬಂತಹ ವಿಚಾರವನ್ನು ದಾಸರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಇದಿಷ್ಟು ಭಗವಂತನ ಸಾಮರ್ಥ್ಯವನ್ನು ಹೇಳಿ, ಇದಿಷ್ಟು ಭಗವಂತನ ಒಂದು ಸಾರ್ವಭೌತೃತ್ವ ವಿಷಯದಲ್ಲಿ ಹೇಳಿ, ಅದಾದ ಮೇಲೆ ಮುಂದೆ ಭಗವಂತನ ದರ್ಶನ, ಭಗವಂತನ ವಿಚಾರದ ಶ್ರವಣ, ಇದೇ ನಮಗೆ ನಮ್ಮ ಮಹತ್ತರವಾದಂತಹ ದುಃಖದಿಂದ ನಮ್ಮನ್ನು ಪಾರು ಮಾಡಲಿಕ್ಕೆ ಸಾಮರ್ಥ್ಯವುಳ್ಳದ್ದು ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ, ದ್ಯುಮಣಿ ಕಿರಣವ ಕಂಡು ಮಾತ್ರದಿ ತಿಮಿರಬೋಡುವ ತೆರದಿ ಲಕ್ಷ್ಮೀರಮಣ ನೋಡಿದ ಮಾತ್ರದಿಂದ ಅಘನಾಶವೈದುವವು ಕಮಲ ಸಂಭವ ಮುಖ್ಯ ಎಲ್ಲ ಸುಮನ ಸರುಳಿಹ ಪಾಪರಾಶಿಯ ಅಮರ ಮುಖದಿಂದಲೇ ಭಸ್ಮವ ಮಾಡಪ್ಪ ಹರಿತಾನು. ಈ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಹೇಳ್ತಾರೆ, ಭಗವಂತನ ಸಾಮರ್ಥ್ಯ ಅದು ಎಂತಹದ್ದು, ಅದಕ್ಕೆ ಎಷ್ಟು ಸಾಮರ್ಥ್ಯವಿದೆ ಅಂತ ಕೇಳಿದ್ರೆ, ದ್ಯುಮಣಿ ಕಿರಣವ ಕಂಡ ಮಾತ್ರದಿ. ದ್ಯುಮಣಿ ಅಂದರೆ ಸೂರ್ಯನ ಕಿರಣ. ಸೂರ್ಯನ ಕಿರಣ ಅದು ಬಂದ ತಕ್ಷಣ ಅದು ಏನು ಮಾಡ್ತದೆ ಅಂತ ಕೇಳಿದರೆ, ಮತ್ತೆ ಪುನಃ ಕತ್ತಲೆಯನ್ನು ದೂರ ಮಾಡಬೇಕು ಅಂತ ಏನು ಹೇಳಬೇಕು ಅಂತಿಲ್ಲ. ಸೂರ್ಯನ ಕಿರಣ ಬಂದ ತಕ್ಷಣ ಸ್ವಾಭಾವಿಕವಾಗಿ ಕತ್ತಲೆ ಎಂಬುದು ನಾಶವಾಗ್ತದೆ. ಬೆಳಕು, ಈ ದೀಪ, ಆ ದೀಪ ಅದರ ಸಾಮರ್ಥ್ಯ, ದೀಪವನ್ನು ಹಚ್ಚಿದ ತಕ್ಷಣ ಸ್ವಾಭಾವಿಕವಾಗಿ ಸಹಜವಾಗಿ ಏನಾಗ್ತದೆ ಅಂತ ಕೇಳಿದರೆ, ಅಲ್ಲಿರತಕ್ಕಂತಹ ಕತ್ತಲೆ ಸಹಜವಾಗಿ ನಾಶವಾಗ್ತದೆ. ಅದೇ ರೀತಿಯಾಗಿ ದ್ಯುಮಣಿ ಕಿರಣವ ಕಂಡ ಮಾತ್ರದಿ, ಸೂರ್ಯನ ಕಿರಣ ಬಿದ್ದ ತಕ್ಷಣದಲ್ಲಿಯೇ ಎಲ್ಲ ಪಾಪಗಳು ಏನು ಕತ್ತಲೆಗಳು ನಾಶವಾಗಿ ಹೋಗ್ತವೆ. ಅದೇ ರೀತಿಯಾಗಿ ಭಗವಂತನ ದರ್ಶನ, ಲಕ್ಷ್ಮೀರಮಣನ ನೋಡಿದ ಮಾತ್ರದಿಂದಲೇ, ಭಗವಂತನ ದರ್ಶನವಾದ ತಕ್ಷಣ ಭಗವಂತನ ಚಿಂತನೆಗಳನ್ನು ಯಥಾರ್ಥವಾಗಿ ಅದನ್ನು ಅರಿತ ತಕ್ಷಣ ಏನಾಗ್ತದೆ ಅಂತ ಕೇಳಿದರೆ, ಅರಿತ ತಕ್ಷಣದಲ್ಲಿಯೇ ಎಲ್ಲ ನಮ್ಮ ಆ ಪಾಪ ರಾಶಿಗಳು ಅದು ನಾಶವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಎಲ್ಲ ನಾಶವಾಗಿ ಹೋಗ್ತೇವೆ. ಕಮಲ ಸಂಭವ ಮುಖ್ಯ, ಬ್ರಹ್ಮಾದಿ ಎಲ್ಲ ದೇವತೆಗಳನ್ನು ಕೂಡ ತಾನು ಯಾರು ದರ್ಶನ ಮಾಡ್ತಾರೆ, ಅವರನ್ನು ಯಾರು ನೋಡ್ತಾರೆ, ಅವರಲ್ಲಿರತಕ್ಕಂತಹ ಎಲ್ಲ ಪಾಪ ರಾಶಿಗಳನ್ನು ನಾಶ ಮಾಡ್ತಾನೆ ಅಂತ. ಸೂರ್ಯನ ಅಂದರೆ ಇದಕ್ಕೆ ಒಳ್ಳೆಯ ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ, ಒಂದು ಹತ್ತಿಯ ರಾಶಿ, ಹತ್ತಿಯ ರಾಶಿಗೆ ಒಂದು ಸಣ್ಣ ಬೆಂಕಿಯ ಕಿಡಿ, ಆ ಕಿಡಿ ಬಿದ್ದ ತಕ್ಷಣ ಏನಾಗ್ತದೆ ಅಂತ ಕೇಳಿದ್ರೆ, ಸಹಜವಾಗಿ ಆ ಬೆಂಕಿಯ ಕಿಡಿ ಎಲ್ಲ ಹತ್ತಿಯ ರಾಶಿಯನ್ನು ಅದು ನಾಶ ಮಾಡಿಬಿಡ್ತದೆ. ಅದೇ ರೀತಿಯಾಗಿ ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂಬಿ ಅಗಂ ಆಶುಲಯಂ ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಸ್ಫುಟಮೇಶುರತ್ ಕಿಮಪಾತ್ರಿಯತೆ ಅಂತ ದ್ವಾದಶಸ್ತೋತ್ರದಲ್ಲಿ ಆಚಾರ್ಯರ ಮಾತು. ಈ ದ್ವಾದಶಸ್ತೋತ್ರದಲ್ಲಿ ಹೇಳ್ತಾರೆ, ಯತತೋಪಿ ಹರೇ ಪದ ಸಂಸ್ಮರಣೆ, ಭಗವಂತನ ಪದ ಕಮಲಗಳಲ್ಲಿ ಅದರ ಚಿಂತನೆಯನ್ನು ಪ್ರಯತ್ನಪೂರ್ವಕವಾಗಿ ಯಾರು ಚಿಂತನೆಯನ್ನು ಮಾಡುತ್ತಾನೆ, ಪದಸ್ಮರಣೆ ಸಕಲಂಭಿ ಅಗಂ ಆಶುಲಯಂ ರಜತಿ, ಅಂಥವನ ಏನು ಲಯ ಅಗ ಅಂಥವನ ಅಗ ಏನಿದೆ ಅದನ್ನು ಆಶುಲಯಂ ರಜತಿ, ಅದನ್ನು ಬೇಗನೆ ಶೀಘ್ರವಾಗಿ ನಾನು ಅದನ್ನು ನಾಶ ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನ ಪದ ಕಮಲಗಳ ಪದತಲಗಳ ಸ್ಮರಣೆಗೆ ಇಷ್ಟು ಮಹತ್ತರವಾದಂತಹ ಫಲವನ್ನು ಇಲ್ಲಿ ಹೇಳ್ತಾರೆ.
ತಮಸ್ಸೂರ್ಯಂ ಯಥಾ ನೈವ ಪಶ್ಯೇ ತದ್ವತ್ ಹರಿಂ ನಹಿ ಪಾಪಕರ್ಮನಿರೀಕ್ಷೇತ ತದ್ದೂರಾದೇವ ನಶ್ಯತಿ ಬ್ರಹ್ಮಾದಿ ದೇವಭಾಗಾಂಸ್ತು ಸ್ಥೂಲವದ್ದಹತೆ ಹರಿಹಿ ಅಂತ ಇದಕ್ಕೆ ದೃಷ್ಟಾಂತವನ್ನು ಕೊಡುತ್ತಾರೆ. ಅದೇ ನಾನು ಹೇಳಿದಂತಹ ದೃಷ್ಟಾಂತ. ಹೇಗೆ ಬೆಂಕಿಯ ಕಿಡಿ, ದೊಡ್ಡದಾದಂತಹ ಬೆಂಕಿ ಬೇಕು ಅಂತಿಲ್ಲ ಹತ್ತಿಯ ರಾಶಿಯನ್ನು ನಾಶ ಮಾಡಲಿಕ್ಕೆ. ಅದಕ್ಕೆ ಒಂದು ಸಣ್ಣ ಕಿಡಿಯನ್ನು ನೀವು ಹಾಕಿದಾಗ ಸಹಜವಾಗಿ ಏನು ಹತ್ತಿಯ ರಾಶಿ ಅದು ನಾಶವಾಗಿ ಹೋಗ್ತದೆ. ಅದೇ ರೀತಿಯಾಗಿ ಭಗವಂತನ ಜ್ಞಾನ, ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ ಇದು ನಿಮ್ಮ ಎಲ್ಲ ಅನಾದಿ ಕಾಲದಿಂದ ಮಾಡಿರುವಂತಹ ಪಾಪಕರ್ಮಗಳು ಆ ಎಲ್ಲವನ್ನೂ ಕೂಡ ನಾಶ ಮಾಡುವಂತಹ ಸಾಮರ್ಥ್ಯ ಭಗವಂತನ ಚಿಂತನೆಗಿದೆ, ಭಗವಂತನ ಆ ನಾಮಕ್ಕಿದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಒಂದು ಸಕ್ರೋಧದೀಪ್ತ ನಯನಾಂತಹಂತಹದ ಪರಸ್ಯ ಶೋಷಂ ಕ್ಷಣಾದುಪಗತೋ ಧನುಜಾತಿ ಸತ್ವೈ. ಅದಕ್ಕೆ ಒಳ್ಳೆಯ ದೃಷ್ಟಾಂತವನ್ನು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಕೊಡ್ತಾರೆ. ಏನು ಅಂತ ಕೇಳಿದರೆ, ಆ ರಾಮದೇವರ ದರ್ಶನ. ರಾಮದೇವರು ರಾವಣ ಸೀತೆಯನ್ನು ಅಪಹಾರ ಮಾಡಿದ್ದಾನೆ. ಸೀತೆಯನ್ನು ಅಪಹಾರ ಮಾಡಿರತಕ್ಕಂತಹ ರಾವಣ ಅಲ್ಲಿಗೆ ಹೋಗಬೇಕು, ಲಂಕೆಗೆ ತಾನು ಹೋಗಬೇಕು. ಅದಕ್ಕೋಸ್ಕರವಾಗಿ ತಾನೇನು ಮಾಡ್ತಾನೆ ಅಂತ ಕೇಳಿದರೆ, ಸಹಜವಾಗಿ ರಾಮ ಸಮುದ್ರದ ಬಳಿಗೆ ಬರ್ತಾನೆ. ಸಮುದ್ರರಾಜನ ಹತ್ರ ತಾನು ಆಜ್ಞೆಯನ್ನು, ಅವನ ಅನುಜ್ಞೆಯನ್ನು ಪಡೆದುಕೊಳ್ಳಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅಲ್ಲಿಗೆ ಬಂದಾಗ ಸಹಜವಾಗಿ ಆ ರಾಮ ಏನು ತನ್ನ ಅಹಂಕಾರದಿಂದಾಗಿ ಸಮುದ್ರರಾಜ ಏನು ಮಾಡ್ತಾನೆ ಅಂತ ಕೇಳಿದರೆ, ಅವನನ್ನು ಕಾಯಿಸ್ತಾನೆ, ರಾಮನನ್ನು. ಆವಾಗ ರಾಮದೇವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಆ ಸಮುದ್ರವನ್ನು ನೋಡ್ತಾರೆ. ಕ್ರೋಧದೀಪ್ತ ನಯನಾಂತಃ ಪರಸ್ಯ ಶೋಷಂ. ಅಲ್ಲಿ ಆ ರಾಮನ ಕೋಪದಿಂದಾಗಿ ಅಲ್ಲಿ ಏನಾಗಿದೆ ಅಂತ ಕೇಳಿದರೆ, ಸಮುದ್ರ ಒಣಗಿ ಹೋಗ್ತದೆ. ಅದಾದ ಮೇಲೆ ಅವನು ಬಂದು ನೋಡಿದಾಗ ರಾಮನ ಕಾರುಣ್ಯದ ದೃಷ್ಟಿ ಸಮುದ್ರಕ್ಕೆ ಬಿದ್ದಾಗ ಆ ಒಳಗಿರತಕ್ಕಂತಹ ಏನು ಸಮುದ್ರ ಅದು ಮತ್ತೆ ಪುನಃ ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ ಅಂತ ಹೇಳ್ತಾರೆ. ಹೀಗೆ ಆ ರಾಮನ ಭಗವಂತನ ಕೃಪಾದೃಷ್ಟಿ, ಭಗವಂತನ ಕಾರುಣ್ಯ ದೃಷ್ಟಿ ಬಿತ್ತು ಅಂತ ಹೇಳಿದರೆ ಎಲ್ಲ ರೀತಿಯಾಗಿರತಕ್ಕಂತಹ ಏನು ಜೀವನ ಅನಾದಿ ಕಾಲದಿಂದ ಆಗಿರತಕ್ಕಂತಹ ಏನು ದೋಷಗಳು ಅಥವಾ ಇನ್ನಿತರ ಅವನ ಕಷ್ಟಗಳು ಅದು ಸಹಜವಾಗಿ ಅದು ಕರಗಿ ಹೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನ ಚಿಂತನೆ, ಭಗವಂತನ ಸ್ಮರಣೆ, ಭಗವಂತನ ಉಪಾಸನೆ ಅತೀ ಮುಖ್ಯವಾಗಿ ಅತ್ಯವಶ್ಯಕವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಾವು ದೇವರನ್ನು, ಭಗವಂತನನ್ನು ಚಿಂತನೆ ಮಾಡುವಂತಹ ಬಗೆ ಹೀಗೆ. ಈ ಒಂದು ಶೈಲಿಯಲ್ಲಿ, ಈ ಒಂದು ಉಪಾಸನೆಯಲ್ಲಿ ಈ ರೀತಿಯಾಗಿ ಭಗವಂತನ ಒಂದು ವಿಚಾರವನ್ನು ಅರಿತುಕೊಂಡೆವು ಅಂತ ಹೇಳಿದರೆ ಆವಾಗ ನಮಗೆ ಸಹಜವಾಗಿ ಭಗವದ್ ಅನುಗ್ರಹ ನಮಗೆ ಸಿಗಲಿಕ್ಕೆ ಸಾಧ್ಯ ಎಂಬಂತಹ ವಿಚಾರವನ್ನು ಹೇಳಿ, ಆಚಾರ್ಯರ ಮಾತನ್ನು, ಮಧ್ವರ ಮಾತನ್ನು ನಾವು ನೋಡುವುದು ಅಂತಾದರೆ, ಈ ಮಧ್ವರು ಪದ ಸಂಸ್ಮರಣೆ, ಭಗವಂತನ ಆ ಪದ ಕಮಲಗಳು ಏನು, ಆ ಎರಡು ಪದ ಕಮಲಗಳನ್ನು ಹೇಳ್ತಾರೆ. ಆ ಪದ ಕಮಲಗಳಲ್ಲಿರತಕ್ಕಂತಹ ಏನು ಸಾಮರ್ಥ್ಯ ಅತ್ಯಂತ ಅನಾದಿ ಕಾಲದಿಂದ ಮಾಡಿರುವಂತಹ ಅಥವಾ ಏನು ತಾನು ಮಾಡಿದ್ದಾನೆ, ಏನು ತಾನು ಅನಾದಿ ಕಾಲದಿಂದ ಸಂಪಾದನೆಯನ್ನು ಮಾಡಿದ್ದರಕ್ಕಂತಹ
ಅದನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಭಗವಂತನ ಎರಡು ಪದ ಕಮಲಕ್ಕಿದೆ, ಪದ ತಳಕ್ಕಿದೆ ಎನ್ನುವಂತಾಗಿ ಹೇಳಿ ಅದಾದ ಮೇಲೆ ಮುಂದೆ ಹೇಳ್ತಾರೆ ಭಗವಂತನ ಸಾಮರ್ಥ್ಯ, ಫಲದಾತೃತ್ವ. ಭಗವಂತ ಯಾವ ರೀತಿಯಾಗಿ ಆ ಫಲವನ್ನು ನೀಡ್ತಾನೆ, ಫಲದ ವಿಭಾಗ ದೇವತೆಗಳಿಗೆ, ದೈತ್ಯರಿಗೆ ಎಲ್ಲ ಇದನ್ನು ಯಾವ ರೀತಿಯಾಗಿ ಭಗವಂತ ಹಂಚುತ್ತಾನೆ ಎಂಬುದನ್ನು ದಾಸರು ಹೇಳ್ತಾ ಇದ್ದಾರೆ. ಚತುರಶತಭಾಗದಿ ದಶಾಂಶದೊಳು ಇತರ ಜೀವರಿಗೆ ಈವ ಲೇಷವ ದಿತಿಜ ದೇವರ್ಗಗಳಿಗೆ ಕೊಡುವ ವಿಶಿಷ್ಟ ದುಃಖ ಸುಖ ಮತಿವಿಹೀನ ಪ್ರಾಣಿಗಳಾಹುತಿಯ ಸುಖ ಮೃತಿ ದುಃಖ ಅವರ ಯೋಗ್ಯತೆಯನ್ನರಿತು ತ್ರಿಪೀಲ ಮಶಕಾದಿಗಳಿವ ಹರಿ. ಭಗವಂತ ಯೋಗ್ಯತೆಗೆ ಅನುಸಾರವಾಗಿ ಯೋಗ್ಯತೆಯನ್ನು ಇಟ್ಟುಕೊಂಡು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಫಲವನ್ನು ಕೊಡುತ್ತಾನೆ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ 400 ಭಾಗಗಳು, ಆ 400 ಭಾಗಗಳಲ್ಲಿ ಒಂದು 10 ಅಂಶವನ್ನು ಜೀವರಿಗೆ ನೀಡ್ತಾನೆ. ಅದರಂತೆ ಅದರಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಸುಖ ದುಃಖಾದಿಗಳಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದರೆ ಭಗವಂತ ಜೀವರಿಗೆ ನೀಡ್ತಾನೆ. ಸ್ವಲ್ಪ ಹೆಚ್ಚು ಭಾಗವಾದಂತಹ ಸುಖವನ್ನು ಭಗವಂತ ಅದನ್ನು ದೈತ್ಯರಿಗೆ ನೀಡ್ತಾನೆ. ಸುಖದ ಭಾಗವನ್ನು ಭಗವಂತ ದೇವತೆಗಳಿಗೆ, ಕರ್ಮಪ್ರೇರಕರಾಗಿರತಕ್ಕಂತಹ ಕರ್ಮಜ ದೇವತೆಗಳು, ಅದೇ ರೀತಿಯಾಗಿ ತತ್ವಾಭಿಮಾನಿ ದೇವತೆಗಳು, ಇವರಿಗೆ ಅದನ್ನು ನೀಡ್ತಾನೆ. ಇನ್ನು ಒಂದು ಸ್ವಲ್ಪ ಭಾಗವನ್ನು ಕಿಂಚಿತ್ತೂ ಜ್ಞಾನವಿಲ್ಲದೆ ಇರತಕ್ಕಂತಹ ಈ ಸುಖವನ್ನು, ಸಾವು ನೋವು ಅವುಗಳನ್ನು ಏನು ಯಾವುಗಳಿಗೆ ಅಂತ ಕೇಳಿದರೆ ಸೊಳ್ಳೆ, ಮಶಕ ಇತ್ಯಾದಿ ಅವುಗಳಿಗೆ ಅದನ್ನು ನೀಡುತ್ತಾನೆ ಅಂತ ಹೇಳ್ತಾರೆ. ಜ್ಞಾನವೇ ಇಲ್ಲದಿರತಕ್ಕಂಥವುಗಳು, ಆ ಮಶಕಾದಿಗಳಲ್ಲಿ ಕಿಂಚಿತ್ತೂ ಕೂಡ ಜ್ಞಾನ ಇಲ್ಲ, ಅವುಗಳಿಗೆ ಭಗವಂತ ಒಂದಷ್ಟು ತಾನು ಅದರ ಯೋಗ್ಯತೆಗನುಸಾರವಾಗಿ ದುಃಖಾದಿಗಳನ್ನು ಅಥವಾ ಅವುಗಳ ಯೋಗ್ಯತೆಗನುಸಾರವಾಗಿ ಸಾವನ್ನು ಭಗವಂತ ಅಲ್ಲಿ ನೀಡ್ತಾನೆ ಎಂಬುದನ್ನು ಹೇಳ್ತಾರೆ. ಚತುಶ್ಶತೇಷು ಭಾಗೇಶು ದಶಾಂಶಃ ಜೀವಶಕ್ತಃ ಪುಣ್ಯಪಾಫಲಂ ತಾವತ್ ಅಸ್ಯ ನಿಶ್ಚಿತಂ ತಾವದೇವ ಫಲಂ ಸ್ಯಾತ್ ಕ್ಷುದ್ರತ್ವಾದಲ್ಪಶಕ್ತಿತಃ ಯಥಾಹಿ ದೃಶ್ಯತೆ ಲೋಕೆ ಪಿಪೀಲಮಶಕಾದಯಃ. ಸೊಳ್ಳೆ, ಇರುವೆ ಇತ್ಯಾದಿಗಳಿಗೂ ಕೂಡ ಭಗವಂತ ಒಂದಷ್ಟು ಪಾಪಕರ್ಮಗಳನ್ನು, ಒಂದಷ್ಟು ಅವುಗಳ ಯೋಗ್ಯತಾನುಸಾರವಾಗಿ ಭಗವಂತ ಅಲ್ಲಿ ಫಲವನ್ನು ನೀಡುತ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದರಲ್ಲಿ ಹೀಗೆ ಭಗವಂತ ವಿಭಾಗವನ್ನು ಮಾಡಿ ಯಾರ್ಯಾರಿಗೆ ಯಾವ ಯಾವ ಯೋಗ್ಯತೆ ಅನುಸಾರವಾಗಿ ಭಗವಂತ ಫಲವನ್ನು ಕೊಡಬೇಕು, ಅದಕ್ಕೆ ಸರಿಯಾಗಿರತಕ್ಕಂತಹ ಫಲವನ್ನು ಭಗವಂತ ನೀಡುತ್ತಾನೆ ಅಂತ ಹೇಳಿ ಅದಾದ ಮೇಲೆ ಮುಂದೆ ಹೇಳ್ತಾರೆ ಕಲಿ, ಅದೇ ರೀತಿಯಾಗಿ ಮುಕ್ತಿಯೋಗ್ಯರಲ್ಲಿ ಬ್ರಹ್ಮ, ಇವರ ಯೋಗ್ಯತೆ, ಇವರಲ್ಲಿರತಕ್ಕಂತಹ ತಾರತಮ್ಯವನ್ನು ಹೇಳ್ತಾನೆ. ನಿತ್ಯ ನಿರಯ ಅಂಧಾಖ್ಯ ಗೋಪದಿ ವೃದ್ಧರಿಂದೊಡಗೂಡಿ ಪುನರಾವರ್ತಿ ವರ್ಜಿತ ಲೋಕವೈದುವ ಕಲಿಯು ದ್ವೇಷದಲ್ಲಿ ಸತ್ಯಲೋಕಾಧಿಪ ಚತುರ್ಮುಖ ತತ್ವದೇವರ್ಕಗಳ ಸಹಿತ ನಿಜಮುಕ್ತಿವೈದುವ ಹರಿಪದಾಬ್ಜವ ಭಜಿಸಿ ಭಕ್ತಿಯಲ್ಲಿ. ನಾವು ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು, ಹೇಗೆ ಚಿಂತನೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಚಿಂತನೆ ಇರಬೇಕು ಎಂಬುದನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಅಂದರೆ ಹೇಳ್ತಾರೆ, ಆ ಕಲಿ ಪರಮ ನೀಚನಾಗಿರತಕ್ಕಂಥವನು, ಅತ್ಯಂತ ದುಃಖತರಮ್ಯಾಂತೋ ಸರ್ವೇ ದುರ್ಯೋಧನಾದಯ ಅಂತ ನಾವು ನಿತ್ಯದಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡಲೇಬೇಕಾಗಿರತಕ್ಕಂತಹದ್ದು. ಏನು ಕಷ್ಟತರಮ್ಯಾಂತೋ ಸರ್ವೇ ದುರ್ಯೋಧನಾದಯ,
ಆ ದುರ್ಯೋಧನಾದಿಗಳು ಹೇಗೆ ನಾವು ನಿತ್ಯದಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ, ಹೇಗೆ ಯಾವುದನ್ನು ಅಂತ ಕೇಳಿದ್ರೆ ವಿಶೇಷವಾಗಿ ನಮ್ಮ ಪ್ರಾರ್ಥನೆ ಸರ್ವೇ ಸಂತು ನಿರಾಮಯ ಅಂತ ಹೇಳ್ತೇವೆಯೋ ಅದೇ ರೀತಿಯಾಗಿ ನಮ್ಮ ಪ್ರಾರ್ಥನೆಯ ಜೊತೆಗೆ ಇನ್ನೊಂದನ್ನು ಸೇರಿಸಿಕೊಳ್ಳಬೇಕು. ಅದು ಯಾವುದು ಅಂತ ಕೇಳಿದರೆ ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ. ಏನು ದುರ್ಯೋಧನಾದಿಗಳಿದ್ದಾರೆ, ಕಲಿಮದರಾದಂತಹ ಜೀವರಾಶಿಗಳಿದ್ದಾರೆ, ಅವರು ಯಾವ ಕಾಲಕ್ಕೂ ಕೂಡ ತಮ್ಮ ಯೋಗ್ಯತೆಗೆ ಮೀರಿರತಕ್ಕಂತಹ ಸುಖವನ್ನಾಗಿ ಅವರು ಹೊಂದದೇ ಹೋಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಅದನ್ನೇ ಇಲ್ಲಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ನಿತ್ಯ ನಿರಯಾಂಧಾಖ್ಯ ಭೂಪದಿ. ಆ ಏನು ಕಲಿ ಅವನ ನಿತ್ಯ ಅವನ ಸ್ಥಾನ ಯಾವುದು ಅಂತ ಕೇಳಿದರೆ ಅದು ನಿತ್ಯ ನಿರಯ. ಮತ್ತೆ ಮರಳಿ ಬಾರದೇ ಇರತಕ್ಕಂತಹ ಭಗವಂತನನ್ನು ದ್ವೇಷ ಮಾಡಿ 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 ಅವನು ಎಷ್ಟು ತಾನು ಸಾಧನೆಯನ್ನು ಮಾಡ್ತಾನೆ ಅಂತ ಕೇಳಿದರೆ ಮತ್ತೆ ಯಾವತ್ತೂ ಕೂಡ ಮೇಲಕ್ಕೆ ಬಾರದೇ ಇರತಕ್ಕಂತಹ ರೀತಿಯಲ್ಲಿ ಅಂಧಂತಮಸ್ಸಿಗೆ ತಾನು ಹೋಗಲಿಕ್ಕೆ ಬೇಕಾಗಿರತಕ್ಕಷ್ಟು ಸಾಧನೆಯನ್ನು ಮಾಡ್ತಾನೆ ಭಗವಂತ. ಏನು ಕಲಿ, ಅಂತಹ ಕಲಿ ಅವನು ಏನಾಗ್ತಾನೆ ಅಂತ ಕೇಳಿದ್ರೆ ನಿತ್ಯ ನಿರಯ. ಅವನಿಗೆ ಯಾವ ಕಾಲಕ್ಕೂ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ತಾನು ಪಾಪವನ್ನು ಕಟ್ಟಿಕೊಳ್ಳುತ್ತಾನೆ. ಅಂತಹ ಕಲಿ ದ್ವೇಷದಿಂದಾಗಿ ಭಗವಂತನನ್ನು ದ್ವೇಷ ಮಾಡ್ತಾ ಮತ್ತೆ ಯಾವತ್ತೂ ಕೂಡ ಮೇಲೆ ಬರಲಿಕ್ಕಾಗದೇ ಇರತಕ್ಕಂತಹ ನಿತ್ಯ ನಿರಯ ಕಲಿನಾ ಸಹ ಗಚ್ಚಂತಿ ಸ್ವಾಂ ಗತಿಂ ನಿರಯಾಲಯ ತೇಷಾಂ ಚ ರಾಶಿ ಸಂಸ್ಥಾಯೇ ತನ್ನಾಮಾನೋಪರೇಪಿವೆ ಜಾಯಂತೆ ಕರ್ಮಣ ಸ್ವೇನ ತತ್ಕರ್ಮ ವಿಧಾಯಕ. ಕಲಿಮುದರಾದಂತಹ ಜೀವರಾಶಿಗಳು ಇವರು ನೇರವಾಗಿ ಅವರು ಅಂಧಂತಮಸ್ಸಿಗೆ ಹೋಗುವಂತಹದ್ದು. ಆ ಕಲಿ ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ ತನ್ನ ಭೃತ್ಯರಿಂದ ಒಳಗೂಡಿ ತನ್ನ ಜೊತೆಗಿರತಕ್ಕಂಥವರು ಯಾರು ಭಗವಂತನನ್ನು ದ್ವೇಷ ಮಾಡ್ತಾರೆ, ಭಗವಂತನನ್ನು ಅನ್ಯಥಾ ಉಪಾಸನೆ ಮಾಡ್ತಾರೆ, ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು ಆ ಉಪಾಸನೆಯನ್ನು ಮಾಡದೆ ಭಗವಂತನನ್ನು ವಿರುದ್ಧವಾಗಿ ಉಪಾಸನೆ ಮಾಡತಕ್ಕಂತಹ ಏನು ಜೀವರಾಶಿಗಳಿದ್ದಾರೆ, ಅಂತಹ ಜೀವರಾಶಿಗಳು ತಾವು ನೇರವಾಗಿ ಅಂಧಂತಮಸ್ಸಿಗೆ ತಾವು ಪ್ರವೇಶವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ತಿಳ್ಕೊಳ್ಳುವಂತಹದ್ದು ತುಂಬ ಜಾಗರೂಕವಾಗಿ ನಾವು ದೇವತೆಯನ್ನು ಭಗವಂತನನ್ನು ಉಪಾಸನೆ ಮಾಡುವುದು ಎಚ್ಚರ ತಪ್ಪಿದೆವು ಅಂತ ಹೇಳಿದರೆ ಆವಾಗ ನಮಗೂ ಕೂಡ ಇಂತಹ ಈ ನರಕಾರಿ ಅನರ್ಥಗಳೇ ನಮಗಾಗುವಂತಹದ್ದು. ಅದಕ್ಕೋಸ್ಕರವಾಗಿ ಭಗವಂತನ ಚಿಂತನೆ, ಭಗವಂತನ ಉಪಾಸನೆ ಅದು ಯಥಾರ್ಥವಾಗಿರಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ತನ್ನ ಭೃತ್ಯರಿಂದೊಡಗೂಡಿ ತಾನು ನರಕಾದಿ ಅನರ್ಥವನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಇನ್ನು ಸತ್ಯಲೋಕದ ಅಧಿಪತಿಯಾಗಿರತಕ್ಕಂತಹ ಭಗವಂತ ಬ್ರಹ್ಮದೇವರು ಅವರು ಏನಾಗಿರ್ತಾರೆ ಅಂತ ಕೇಳಿದ್ರೆ ಅವರು ಒಳ್ಳೆಯ ಚತುರ್ಮುಖ ಬ್ರಹ್ಮದೇವರು ತಾವು ತತ್ತದ್ದೇವತೆಗಳ ತತ್ವಾಭಿಮಾನಿ ದೇವತೆಗಳಿಂದ ಕೂಡಿಕೊಂಡು ಅವರು ಒಳ್ಳೆಯ ಭಗವಂತನ ಪದವಿಯನ್ನು, ಭಗವಂತನ ಲೋಕವನ್ನು ಅಂದರೆ ಸತ್ಯಲೋಕಾಧಿಪತ್ಯವನ್ನು ಅವರು ಹೊಂದಿಕೊಡುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಭಗವಂತನ ಪಾದಕಮಲಗವನ್ನು ಕಲೆ ದುಃಖಾದಿಕಸ್ತೇಷು ತೇಪ್ಯೇವಂ ಬ್ರಹ್ಮವದ್ಗಣಾ. ಈ ನಿತ್ಯ ಸುಖ ಯಾರಿಗೆ ಅಂತ ಹೇಳಿದರೆ ಬ್ರಹ್ಮಾದಿಗಳಿಗೆ. ಇನ್ನು ಈ ಕಲಿಮುದಾದಂತಹ ಜೀವರಾಶಿಗಳಿಗಾಗುವಾಗ ಅವರಿಗೆ ನೇರವಾಗಿ ಅವರು ನಿತ್ಯ ನಿರಕ, ಅವರಿಗೆ ಯಾವ ಕಾಲಕ್ಕೂ ಕೂಡ ಮೇಲಕ್ಕೆ ಬಾರದೇ ಇರತಕ್ಕಂತಹ ಲೋಕವನ್ನು ತಾವು ಹೊಂದುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಆ ಜೀವರಾಶಿಗಳಲ್ಲಿ ಉತ್ತಮರಾಗಿರತಕ್ಕಂತಹ ಜೀವರಾಶಿಗಳು ಅದು
ಉತ್ತಮರಾಗಿರತಕ್ಕಂತಹ ಜೀವರಾಶಿಗಳು ಬ್ರಹ್ಮಾದಿಗಳು ಇನ್ನು ನಿತ್ಯ ನಿರಕವನ್ನು ನಿತ್ಯದಲ್ಲಿಯೂ ಕೂಡ ನರಕವಾಸಿಗಳಾಗಿರತಕ್ಕಂತಹ ಕಿಂಚಿತ್ತೂ ಕೂಡ ಸುಖದ ಅನುಭವವೇ ಇಲ್ಲ ಅವರಿಗೆ. ಯಾವ ಕಾಲಕ್ಕೂ ಕೂಡ ಸುಖದ ಕಿಂಚಿತ್ತೂ ಕೂಡ ದರ್ಶನವಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಲೋಕವನ್ನು ಈ ಕಲಿಮದಲಾದಂತಹ ಜೀವರಾಶಿಗಳು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ತಾವು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳುವಂತಹದ್ದು. ಅದಕ್ಕೋಸ್ಕರವಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿಕೊಳ್ಳಬೇಕು, ಒಳ್ಳೆಯ ಪದವಿ ಸಿಗಬೇಕು ಅಂತ ಹೇಳಿದ್ರೆ ಭಗವಂತನನ್ನು ನಾವು ತಿಳ್ಕೊಳ್ಳಬೇಕು. ಭಗವಂತನ ಯಥಾರ್ಥವಾದಂತಹ ಅರಿವು ನಮಗಾಗಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರವಾಗಿ ಭಗವಂತನ ಚಿಂತನೆ, ಭಗವಂತನ ಉಪಾಸನೆ ಅದು ನೇರವಾಗಿರತಕ್ಕಂತಹ ರುಜುವಾಗಿರತಕ್ಕಂತಹ ಮಾರ್ಗದಲ್ಲಿ ನಾವು ಮಾಡಬೇಕು ಎಂಬುದಾಗಿ ಇಲ್ಲಿ ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಈ ವಿಚಾರವನ್ನು ಏನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ನಮಗೊಂದು ಒಳ್ಳೆಯ ಕನ್ನಡಿ. ಯಾಕೆ ಅಂತ ಕೇಳಿದರೆ ಇತಿಹಾಸ ಮಹಾಭಾರತದಲ್ಲಿ ಹೇಳುವಂತಹದ್ದು ಇದನ್ನೇ. ಯದಿಹಾಸನ್ಯತ್ರ ಎನ್ನೇಹಾಸನ ಕುತ್ರಚಿತ್ ಯದಿಹಸ್ತಿ ಯತ್ ಇಹ ಅಸ್ತಿ. ಎಲ್ಲಿ ಯಾವುದು ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆಯೋ ತದನ್ಯತ್ರ ಅದೇ ವಿಷಯವ ಇನ್ನಿತರ ಕಡೆಗಳಲ್ಲಿ ಹೇಳಲ್ಪಟ್ಟಿರತಕ್ಕಂತಹದ್ದು. ಎನ್ನೇಹ ಅಸ್ತಿ ಯಾವುದು ಹೇಳಲ್ಪಡದಿಲ್ಲವೋ ಅದು ನಕುತ್ರಚಿತ್ ನಿಮಗೆ ಇನ್ನಿತರ ಯಾವ ಕಡೆಗಳಲ್ಲೂ ಕೂಡ ಅದು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಷ್ಟು ಮಹತ್ವಪೂರ್ಣವಾಗಿರತಕ್ಕಂತಹದ್ದು ತಾತ್ಪರ್ಯ ನಿರ್ಣಯ ಮಹಾಭಾರತ. ಆಚಾರ್ಯರ ಆ ಮಹಾಭಾರತ ಅದು ಸಾಮಾನ್ಯವಾಗಿರ್ತಕ್ಕಂತಹದ್ದಲ್ಲ. ಆ ಮಹಾಭಾರತ ಅದು ಏನು ಅಂತ ಕೇಳಿದ್ರೆ ಅದು ನಿರ್ಣಯ. ಆ ನಿರ್ಣಯಕ್ಕಿಂತಲೂ ಕೂಡ ಪಂಚಮ ವೇದ ಅಂತ ಅದನ್ನು ಕರೀತಾರೆ. ಆ ಪಂಚಮ ವೇದವನ್ನು ನಾವು ಸರಿಯಾಗಿರತಕ್ಕಂತಹ ಅದನ್ನು ಯಾವಾಗ ನಾವು ಅದನ್ನು ಅರ್ಥೈಸಿಕೊಳ್ಳಬೇಕು, ಅದನ್ನು ಹೇಗೆ ನಾವು ಅರ್ಥೈಸಿಕೊಳ್ಳಬೇಕು, ಆ ರೀತಿಯಾಗಿ ಅದನ್ನು ಅರ್ಥೈಸಿಕೊಂಡಾಗ ನಮಗೆ ಅಲ್ಲಿರತಕ್ಕಂತಹ ವಿಚಾರಗಳು ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಈ ದುಃಖಾದಿಗಳಲ್ಲಿ ಏನು ಕಷ್ಟದರಂ ಯಾಂತು ಅಂತ ಹೇಳಿಕೊಂಡು ನಾವು ಏನು ನಿತ್ಯದಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆ ಕಷ್ಟದರಂ ಯಾಂತು ಸರ್ವೇ ದುರ್ಯೋಧನಾದಯ. ಆ ದುರ್ಯೋಧನಾದಿಗಳು ಏನು ಅವರು ಕಷ್ಟಕ್ಕಿಂತಲೂ ಕೂಡ ಅಧಿಕವಾಗಿರತಕ್ಕಂತಹ ಕಷ್ಟವನ್ನು ತಾವು ಹೊಂದಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯನ್ನು ನಾವು ಮಾಡಿಕೊಂಡಾಗ ಅದಕ್ಕೆ ಭಗವಂತನ ಅನುಗ್ರಹ ನಮಗೆ ಆಗಲಿಕ್ಕೆ ಸಾಧ್ಯ. ಈ ರೀತಿಯಾಗಿರತಕ್ಕಂತಹ ಒಂದು ಚಿಂತನೆಯಲ್ಲಿ, ಈ ರೀತಿಯಾದಂತಹ ಮಾರ್ಗದಲ್ಲಿ ನಾವು ಭಗವಂತನ ಚಿಂತನೆ, ಭಗವಂತನ ಉಪಾಸನೆಯನ್ನು ನಡೆಸಬೇಕು ಎಂಬಂತಹ ಒಂದು ವಿಚಾರವನ್ನು ಜಗನ್ನಾಥದಾಸರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಮಾರ್ಗದಲ್ಲಿ ಇಂತಹ ಚಿಂತನೆಗಳು ನಮ್ಮಿಂದ ಮತ್ತಷ್ಟು ನಡೆಯಲಿ ಎಂಬಲ್ಲಿಗೆ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಗಣ ಸಂಪೂರ್ಣ ಸರ್ವದೋಷ ವಿರುಜಿತ ಪ್ರೇತಾಂ ಪ್ರದೇವಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಿತಮಸ್ತು. ಹರಿ